नाजरीन, मैसूर 24 न्यूज़ चैनल में आपका स्वागत है। मैं सैयद आसिम अहमद एक नई खबर के साथ। अस्सलाम वालेकुम ಎಲ್ಲರಿಗೂ ನಮಸ್ಕಾರ। ಈಗ ನಾವು ಕೇರ್ ಸೋಷಿಯಲ್ ಫೌಂಡೇಶನ್ ಅನ್ನ ಲಾಕ್ಡೌನ್ ಯಾವತ್ತು ಮಾಡಿದ್ರು ಆವತ್ತಿಂದ ನಾವು ಎಲ್ಲರೂ ಒಂದು ಕೇರ್ ಸೋಷಿಯಲ್ ಫೌಂಡೇಶನ್ ಅಂತ ಒಂದು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಲ್ಲ ಸ್ನೇಹಿತರು ಒಂದ್ ಕಡೆ ಕುಂತಿ ನಾವು ಚರ್ಚೆ ಮಾಡಿ ನಾವು ಕೇರ್ ಸೋಷಿಯಲ್ ಫೌಂಡೇಶನ್ ಇಂದ ನಾವು ಮೆಡಿಷನ್ ಹಾಗೂ ಫುಡ್ ಹಾಗೂ ನಾವು ಅಡಿಗೆ ಮಾಡಿರುವಂತ ಏನ್ ಪದಾರ್ಥಗಳು ಮಧ್ಯಾಹ್ನದ್ದಾಗಿರ್ಬೋದು, ಬೆಳಗ್ಗೆ ತಿಂಡಿದಾಗಿರ್ಬೋದು, ಸಂಜೆದಾಗಿರ್ಬೋದು, ಇದನ್ನ ಮಾಡ್ಬೇಕನ್ನೋದನ್ನ ಒಂದು ಯೋಚನೆ ಇಟ್ಕೊಂಡು ನಾವೆಲ್ಲ ಸೇರಿ ಇದನ್ನ ನಾವು ಚರ್ಚೆ ಮಾಡಿ ಒಂದನ್ನು ಫೈನಲ್ ಬಂದು ಅದಾದ ನಂತರ ಇಡೀ ನಮ್ಮ ಮೈಸೂರಲ್ಲಿ ಎಲ್ಲ ಸಂಘಟನೆಗಳು ಹಾಗೂ ಕಾರ್ಪೊರೇಟರ್ಗಳು ಮತ್ತೆ MLAಗಳು ಇವರೆಲ್ಲ ಮುಂದೆ ಬಂದಾಗ ನಾವೊಂದು ಮತ್ತೆ ಯೋಚನೆ ಮಾಡಿ ನಾವು ಮೆಡಿಷನ್ ನ ಕೊಡೋಣ, ಬರೀ ಮೆಡಿಷನ್ ಕೊಡಕ್ಕೆ ಮುಂದ್ ಬರೋಣ ಅಂತ ನಾವು ಮುಂದೆ ಬಂದು ಅದಾದ ನಂತರ ಮತ್ತೆ ನಮ್ಮಲ್ಲಿ ನಾವು ಫುಡ್ ಕಿಟ್ ಅನ್ನು ವಿತರಣೆ ಮಾಡ್ಕೊಂಡೇ ಇದ್ದೀವಿ। ಇವತ್ತು ಫುಡ್ ಕಿಟ್ ಹೋಯ್ತಾ ಇದೆ। ಯಾರಿಗೆ ಇವತ್ತು ಅನುಕೂಲವಾಗಿಲ್ಲ, ಯಾರಿಗೂ ಅವಶ್ಯಕತೆ ಇದೆ ಅಂತ ಜನಗಳಿಗೆ ನಾವು ಫುಡ್ ಅನ್ನು ಕಿಟ್ ಅನ್ನು ಕೊಡ್ತಾ ಇದ್ದೀವಿ। ನಾವು ಕೇರ್ ಸೋಷಿಯಲ್ ಫೌಂಡೇಶನ್ ಇಂದ ಯಾವುದೇ ತರದ ಒಂದು ಕಿಟ್ ಕೊಡಲು ನಾವು ಮುಂದೆ ಹೋಗಿಲ್ಲ। ಯಾಕಂತ ಹೇಳಿದ್ರೆ ನಾವು ಮೆಡಿಷನ್ಗೆ ಹಣವನ್ನು ಇಟ್ಕೊಂಡಿದ್ದೀವಿ। ನಾವು ಸ್ವಂತ ಹಣದಿಂದ ನಮ್ಮ ಸ್ನೇಹಿತರಾಗಿರ್ಬೋದು, ನಾವಾಗಿರ್ಬೋದು, ನಮ್ಗೆ ಸಹಾಯ ಮಾಡೋ ದಾನಿಗಳಾಗಿರ್ಬೋದು, ಫುಡ್ ಕಿಟ್ಗೆ ನಾವು ಸ್ವಂತ ನಮ್ಮ ದುಡ್ಡಿನಿಂದ ನಾವು ಫುಡ್ ಕಿಟ್ ಅನ್ನು ಕೊಡ್ತಾ ಇದ್ದೀವಿ। ಈಗ ನಮ್ಗೆ ಮೆಡಿಷನ್ ಈಗ ಏನ್ ಕೊಡ್ತಾ ಇದೀವಿ, ಈ ಮೆಡಿಷನ್ಗೆ ನಮ್ಗೆ ಇನ್ನು ಮುಂದೆ ಇದು ಕಂಟಿನ್ಯೂ ಮಾಡುವಂತ ಯೋಚನೆ ಇಟ್ಕೊಂಡು ಇವತ್ತು ನಾವು ಮುಂದೆ ಬಂದಿದ್ದೀವಿ। ಈಗ ಇಷ್ಟು ದಿನದಿಂದ ನಾವು ಏನ್ ಮಾಡಿದ್ದು ಅದರಲ್ಲಿ ನಾವು ಯಾವುದೇ ತರದ ಒಂದು ಪ್ರೆಸ್ ಅಲ್ಲಾಗಿರ್ಲಿ ಅಥವಾ ಇನ್ನೊಂದು ವಿಡಿಯೋಸ್ ಆಗಿರ್ಲಿ ಇನ್ನೊಂದು ಏನೋ ಮಾಡಕ್ಕೆ ನಾವು ಮುಂದೆ ಬಂದಿರಲಿಲ್ಲ। ಈಗ ನಮ್ಮ ಕೇರ್ ಸೋಷಿಯಲ್ ಫೌಂಡೇಶನ್ ವತಿಯಿಂದ ನಮ್ಮ ಸ್ನೇಹಿತರು, ನಮ್ಮ ಮೆಂಬರ್ಸ್ ಎಲ್ಲ ಒಂದು ಯೋಚನೆ ಮಾಡಿ, ಯಾಕಂದ್ರೆ ದಾನಿಗಳು ಕೊಡಬೇಕಾದ್ರೆ ಏನೇ ಒಂದು ಹಣವನ್ನು ಈ ಫೌಂಡೇಶನ್ ಕೊಡಬೇಕಾದ್ರೆ ಕೆಲವು ಫೋಟೋಸ್ ಬೇಕನ್ನೋದನ್ನ ಮತ್ತೆ ನೀವು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದ್ದೀರಾ ನೀವು ಇದನ್ನ ತೋರಿಸದೆ ಹೋದ್ರೆ ದಾನಿಗಳು ಈಗ ಕೊಡ್ತಾ ಇದ್ದಾರೆ ಸಾಲದು, ನನ್ನ ಪ್ರಕಾರ ಸಾಲದು। ಯಾಕಂತ ಹೇಳಿದ್ರೆ ಇನ್ನು ಮುಂದೆ ನಾವು ಇದು ಕಂಟಿನ್ಯೂ ಮಾಡೋ ಯೋಚನೆ ಇಟ್ಕೊಂಡು ನಾವು ಹೊರಗಡೆ ಇವತ್ತು ಕೇರ್ ಸೋಷಿಯಲ್ ಫೌಂಡೇಶನ್ ವತಿಯಿಂದ ಬಂದಿದ್ದೀವಿ। ನಾವು ಎಲ್ಲೋ ಒಂದು ಫೋಟೋಸ್ ಆಗ್ಲಿ ಈಗ ತಕೊಂಡ್ರು ಯಾರು ಈಸ್ಕೋತಾ ಇದ್ದಾರೆ ದಾನಿಗಳು ಅವ್ರ ಫೋಟೋ ಬರ್ದಂಗ್ ಮಾಡ್ಬೇಕಂತ ನಮ್ಮ ಕೇರ್ ಸೋಷಿಯಲ್ ಫೌಂಡೇಶನ್ ಅಲ್ಲಿ ತೀರ್ಮಾನ ಆಗಿದೆ। ಯಾರು ಈಸ್ಕೋತಾ ಇದ್ದಾರೆ ಅವ್ರ ಫೋಟೋ ಬರಬಾರ್ದು, ಆದ್ರೆ ನಾವು ಕೊಡ್ತಾ ಇರೋದು ಬರಬೇಕು ಅನ್ನೋದನ್ನ ಒಂದು ಯೋಚನೆ ಮಾಡಿದೀವಿ। ಆದ್ರಿಂದ ಇವತ್ತಿಂದ ನಾವು ಫೀಲ್ಡ್ ಅಲ್ಲಿ ಏನೇನ್ ಕೆಲಸ ನಡೀತಾ ಇದೆ, ಇಷ್ಟು ದಿನ ಮಾಡಿರುವಂತ ಕೆಲಸ, ನಾವು ದೇವ್ರಿಗೆ ಮೆಚ್ಚುವಂತ ಕೆಲಸ ಎಲ್ಲ ಸೇರ್ ಮಾಡಿದೀವಿ। ಇನ್ ಮುಂದಕ್ಕೆ ನಾವು ಎಲ್ಲಾನು ಯಾವ ರೀತಿಯಲ್ಲಿ ನಮ್ಮ ಮೆಡಿಷನ್ ಬರ್ತಾ ಇದೆ, ನಾವು ಯಾವ ರೀತಿ ಜನಗಳಿಗೆ ಅದನ್ನ ಕೊಡ್ತಾ ಇದೀವಿ, ಮತ್ತೆ ಕೆಲವು ಒಂದು ಅಷ್ಟು ಹಾಸ್ಪಿಟಲ್ ಅಲ್ಲಿ ಡಿಸ್ಚಾರ್ಜ್ ಮಾಡಿಸುವಂತನು ನಮ್ಮ ಮುಂದೆ ಬಂದಿತ್ತು ಈ ಲಾಕ್ಡೌನ್ ವಿಚಾರದಲ್ಲಿ। ಅದರಲ್ಲಿ ಬಹಳಷ್ಟು ಜನ ನಮ್ಮ ಕೇರ್ ಸೋಷಿಯಲ್ ಫೌಂಡೇಶನ್ ಗ್ರೂಪ್ ಅಲ್ಲಿ ನಾವು ವಾಟ್ಸ್ಆಪ್ ಅಲ್ಲಿ ಕೆಲವರು ಎಲ್ಲೆಲ್ಲಿ ಪ್ರಾಬ್ಲಮ್ಗಳೈತೆ, ಯಾವ್ಯಾವ ಏರಿಯಾದಲ್ಲಿ ಯಾರ್ಯಾರಿಗೆ ಏನೇನೇ ಆಗಿದೆ ಅನ್ನೋದನ್ನ ಅದರಲ್ಲ ಬಹಳಷ್ಟು ಜನ ಇದ್ದಾರೆ। ಇದು ಒಂದು ಗ್ರೂಪ್ ಇಲ್ಲ, ಇದು 3 ಗ್ರೂಪ್ ಇದಾವೆ, ಹೆಚ್ಚು ಕಡಿಮೆ 3 ಗ್ರೂಪ್ ಇರೋದ್ರಿಂದ ಒಂದೊಂದು ಗ್ರೂಪ್ ಅಲ್ಲಿ ನಾವು ಎಲ್ಲರಿಗೂ ಇಟ್ಕೊಂಡಿದೀವಿ। ಆ ಗ್ರೂಪ್ ಅಲ್ಲಿ ಇರೋರು ಆ ಗ್ರೂಪ್ ಅಲ್ಲಿ ಇಲ್ಲ। ಅದರಲ್ಲಿ ಮೆಡಿಸಿನ್ ಯಾಕೆ ಇದು ಮಾಡುದು ಅಂದ್ರೆ ಏರಿಯಾದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅವರು ಆ ವಾಟ್ಸ್ಆಪ್ ಅಲ್ಲಿ ಹಾಕಿದಾಗ ನಾವು ಅದನ್ನ ನೋಡಿ ಕೆಲವ್ರಿಗೆ ಮೆಡಿಸಿನ್ ಕೊಟ್ಟಿದೀವಿ, ಮತ್ತೆ ಕೆಲವ್ರಿಗೆ ನಾವು ಡಿಸ್ಚಾರ್ಜ್ ಮಾಡಿಸಿದೀವಿ, ನಮ್ಮ ಕೈಲಾಗಿರುವಂತ ಸಹಾಯದಿಂದ ಡಿಸ್ಚಾರ್ಜ್ ಮಾಡಿಸಿದೀವಿ। ಇದರಲ್ಲಿ ಕೆಲವರು ನಮ್ಮ ಗ್ರೂಪ್ ಅಲ್ಲಿ ಇರೋರು ಫಾರ್ ಎಕ್ಸಾಂಪಲ್ ಗ್ರೂಪ್ ಅಲ್ಲಿ ಒಂದು 20-25 ಸಾವಿರ ಡಿಸ್ಚಾರ್ಜ್ಗೆ ದುಡ್ಡು ಕೊಡಬೇಕು ಅಂದಾಗ ಕೆಲವು ನಮ್ಮ ಸ್ನೇಹಿತರು ಮುಂದೆ ಬಂದು ನಾನು 5 ಸಾವಿರ ಕೊಡ್ತೀನಿ, ಕೆಲವರು ಇನ್ನೊಂದು 5 ಸಾವಿರ ನಾನು ಕೊಡ್ತೀನಿ, ಕೆಲವರು 1 ಸಾವಿರ ನಾನು ಕೊಡ್ತೀನಿ ಅಂತ ವಾಲಂಟರಿ ಆಗಿ ಡಿಸ್ಚಾರ್ಜ್ ಅನ್ನು ಮಾಡಿಸಿದೀವಿ। ಇದನ್ನ ಇಲ್ಲಿಗೆ ನಿಲ್ಸಕ್ ಬೇಡ, ಇನ್ ಮುಂದಕ್ಕೆ ಇದು ಹೋಗ್ಬೇಕನ್ನೋದನ್ನ ನಮ್ಮ ಯೋಚನೆ। ಆಂಬುಲೆನ್ಸ್ ನಮ್ಗೆ ಶಾಸಕರಾದ ತನ್ವೀರ್ ಸೇಠ್ ಅವರು ನಮ್ಗೆ ಆಂಬುಲೆನ್ಸ್ ನಮ್ಮ ಕೇರ್ ಸೋಷಿಯಲ್ ಫೌಂಡೇಶನ್ಗೆ ಕೊಟ್ಟಿದ್ದಾರೆ।
ಅದರಲ್ಲೂ ಅದೂನು ಚರ್ಚೆ ಆಯ್ತು. ಇದಕ್ಕೆ ಪೆಟ್ರೋಲ್ ಯಾರು ಹಾಕಿಸ್ಬೇಕನ್ನೋದನ್ನು ಒಂದು ಗೊತ್ತು. ಶಾಸಕರು ತನ್ವೀರ್ ಸೇಠೆ ಅವರು ಓವರಲ್ ಆಗಿ ಫೋನ್ ಮಾಡಿ ಪೆಟ್ರೋಲ್ ಅನ್ನು ನಾನೇ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವರು ಯಾರು ತೀರೋಗಿದ್ದಾರೆ ಅವ್ರಿಗೂ ನಾವು ತಗೊಂಡೋಗೋ ಅವ್ರ ಮನೆ ಬಾಗಿಲಿಗೆ ಬಿಟ್ಟು ನಮ್ಮ ತನ್ವೀರ್ ಸೇಠ್ ಅವರು ಸ್ವಂತ ಹಣದಿಂದ ಅವ್ರ ಆಂಬುಲೆನ್ಸ್ ಕಳಿಸಿದ್ದಾರೆ. ಇದನ್ನು ನಡೀತಾ ಇದೆ ಕೆಲಸ. ಕೆಲವು ಪೇಷಂಟ್ಸ್ ಗಳಿಗೆ ವಾರ್ಡಿಂದ ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ಮತ್ತೆ ಅವ್ರವ್ರ ಮನೆಗೆ ತಲುಪಿಸುವಂತ ಕೆಲಸನೂ ಈಗಲೂ ನಡೀತಾ ಇದೆ. ನಾವು ಇದನ್ನ ಮುಂದುವರಿಸ್ಕೋಬೇಕು, ಸದಾಕಾಲ ಇದು ನಡೆಸಬೇಕು, ಇಲ್ಲಿಗೆ ನಿಲ್ಲಿಸಬಾರ್ದು. ಲಾಕ್ಡೌನ್ ನಿಂತರೂ ನಾವು ಇದು ನಡೆಸಬೇಕನ್ನೋದನ್ನ ಯೋಚನೆ ಇಟ್ಕೊಂಡಿದೀವಿ. ಇದರಲ್ಲಿ ನಾವು ಈಗ ಎಷ್ಟು ನಮಗೆ ಜನ ಹಣ ಕೊಡ್ತಾ ಇದ್ದಾರೆ, ಇದನ್ನ ಜಾಸ್ತಿ ಆಗಿ ಮುಂದೆ ಬರಬೇಕು. ಜನಗಳಿಗೆ ಈಗ ಯೋಚನೆ, ಈಗ ನಾವು ಏನೇ ಮಾಡಿದ್ರು ಎಲ್ಲಾನು ಒಂದು ಬ್ಯಾಂಕ್ ಥ್ರೂನ ನಾವು ಮಾಡ್ತಾ ಇರುವಂತ ಕೆಲಸ, ಚೆಕ್ ಥ್ರೂ ಕೆಲಸ ಮಾಡ್ತಾ ಇದ್ದೀವಿ. ಯಾರ ಹತ್ರನೂ ಒಂದು ಓವರಾಲ್ ಆಗಿ ಅವರು ಹಣ ಕೊಟ್ಟರು ಅವ್ರಿಗೆ ನಮ್ಮ ಬ್ಯಾಂಕಿನ ಸ್ಲಿಪ್ ಅನ್ನು ತಗೊಂಡೋಗೋರಿಗೆ ತಲುಪಿಸುವಂತ ಕೆಲಸನೂ ಮಾಡ್ತಾ ಇದ್ದೇವೆ. ಬ್ಯಾಂಕ್ ಟ್ರಾನ್ಸ್ಪರೆಂಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಇದೇ ರೀತಿ ಮಾಡಿದಾಗ ನಮ್ಮ ಜೊತೆಯಲ್ಲಿ ಇರುವಂತ ಮೆಂಬರ್ಸ್ಗಳು ಆಗ್ಲಿ, ನಾನು ಸ್ವಂತ ನನಗೀಗ ಚೇರ್ಮನ್ ಅಂತ ಮಾಡ್ಕೊಂಡಿದ್ದಾರೆ ಕೇರ್ ಸೋಷಿಯಲ್ ಫೌಂಡೇಶನ್ ಅಲ್ಲ, ಆದ್ರೂ ನಾನು ಚೇರ್ಮನ್ ಆಗಿ ವರ್ತನೆ ಮಾಡ್ದಲೆ ನಮ್ ಜನ ಏನ್ ಹೇಳ್ತಾರೆ ಎಲ್ಲರಿಗೂ ಒಂದಾಗಿ ತಗೊಂಡು ಅವ್ರವ್ರು ಏನವ್ರ ತಲೆಯಲ್ಲಿ ಇರುವಂತ ಇದನ್ನ ಕೊಡ್ತಾರೆ, ಅದನ್ನ ನಾವು ಚರ್ಚಿಸಿ ಕೆಲಸ ಮಾಡೋದ್ರಿಂದ ಇವತ್ತು ನಾವು ಲಾಕ್ಡೌನ್ ವಿಚಾರದಲ್ಲಿ ಇಷ್ಟೊಂದು ಸಾವಿರಾರು ಜನಕ್ಕೆ ಕಿಟ್ಟು, ನಮ್ಮ ಫುಡ್ ಕಿಟ್ಟು ಕೊಟ್ಟಿದ್ದೀವಿ. ಮತ್ತೆ ಮೆಡಿಷನ್ ಸಾವಿರಾರು ಜನಕ್ಕೆ ತಲುಪಿಸುವಂತ ಕೆಲಸ ಮಾಡಕ್ ಸಾಧ್ಯ ಆಗಿದೆ. ಇದೇ ಲಾಕ್ಡೌನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿದ್ದೀರಾ? ಇದೇ ಲಾಕ್ಡೌನ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿಸಿದೀವಿ. ಅದನ್ನ MSL ಇದರಲ್ಲಿ ನಾವು ರಿಜಿಸ್ಟರ್ ಮಾಡಿಸಿ ಅಕೌಂಟ್ ಓಪನ್ ಮಾಡಿಸಿದೀವಿ. ನಮ್ಮ ಅಕೌಂಟ್ ನಂಬರು ಇದೆ ಇದರಲ್ಲಿ. ಈ ಅಕೌಂಟ್ ನಂಬರ್ಗೆ ನೀವು ಯಾರು ದಾನಿಗಳು ಮುಂದೆ ಬಂದು ಸಹಾಯ ಮಾಡಿದ್ರೆ ಜನಗಳ ಅನುಕೂಲಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ. ಯಾವುದೇ ತರದ ಒಂದು ರಾಜಕಾರಣ ಆಗ್ಲಿ ಇನ್ನೊಂದಾಗ್ಲಿ ನಾವು ಇದರಲ್ಲಿ ಬೆರೆಸ್ಕೊಂಡಿಲ್ಲ. ನಾವು ಇವತ್ತು ಜನಗಳಿಗೆ ಯಾವುದೇ ಜಾತಿ ಭೇದ ಮರ್ತಿ ಇವತ್ತು ಯಾರೇ ಆಗಿರ್ಬೋದು, ನಮ್ಮ ಪಕ್ಷದವ್ರು ಈ ಪಕ್ಷದವ್ರು ಇವರು ಈ ಜಾತಿಯವರು ಅನ್ನೋದನ್ನ ನಾವು ಏನು ಇಲ್ಲದೆ ನಾವು ಮಾಡ್ತಾ ಇದೀವಿ. ನಾವು ಜನಗಳಿಗೆ ಅನುಕೂಲ ಆಗುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೂ ಜನಗಳ ದಾನಿಗಳ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಇದೆರಡೂ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಮಾಡಬೇಕು ಅನ್ನೋದನ್ನ ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಒಂದು ಪ್ರಶ್ನ ಕರೆಸಿ ನಾವು ಮಾತಾಡ್ತಾ ಇದ್ದೀವಿ. ಇದಕ್ಕೆ ಯಾವ ದಾನಿಗಳು ನಮಗೆ ಸಂಘಟನೆಯಲ್ಲಿ ನಮಗೆ ಇದನ್ನು ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಮತ್ತೆ ಸಹಾಯ ಮಾಡಿದ್ದಾರೆ. ಮತ್ತೆ ನಮ್ಮ ಗ್ರೂಪ್ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು ಮುಂದೆ ಬಂದು ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಮುಂದಕ್ಕೂ ಇದೇ ರೀತಿ ನಾವು ಮಾಡ್ಕೊಂಡು ಹೋದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ಜನಗಳಿಗೆ ಒಂದು ಏನೋ ನಮ್ಮ ಕೈಲಿ ಆಗಿರುವಂತ ಎಲ್ಲೋ ಒಂದ್ ಕಡೆ ನಮ್ ಕೆಲಸ ಕೊಡಿಸುವಂತ ಕೆಲಸಕ್ಕೂ ನಾವು ಯಾರಿಗೂ ಕೆಲಸ ಇಲ್ಲ ಅಂದಾಗ ನಮ್ಮ ಲಿಂಕ್ ಅಲ್ಲಿ ಇರುವವರಿಗೆ ಮಾತಾಡಿ ಕೊಡಿಸುವಂತ ಕೆಲಸನೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ತುಂಬಾ ಹೆಂಗಸರಿದ್ದಾರೆ, ಅವ್ರ ಮನೇಲಿ ಏನ್ ಮಾಡಕ್ ಸಾಧ್ಯ, ಅವ್ರಿಗೆ ಏನಾದ್ರೂ ನಾವು ಕೊಟ್ರೆ ಏನಾದ್ರೂ ಮಾಡಕ್ ಸಾಧ್ಯನಾ, ಅವ್ರ ಮನೇಲೆ ಕುಂತು ಏನಾದ್ರೂ ಮಾಡಿದ್ರೆ ಅವ್ರ ಜೀವನಕ್ಕೆ ಏನಾದ್ರೂ ಜೀವನ ನಡೆಯುವಂತದ್ದು ಯೋಚನೆ ಮಾಡ್ತಾ ಇದ್ದೀವಿ. ಅದು ಮುಂದೆ ಬರುವಂತ ದಿನಗಳಲ್ಲಿ ನಾವು ಇದನ್ನು ಮಾಡ್ತೀವಿ. ನಾನು ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊತೀನಿ, ನಮ್ ಜೊತೆ ಯಾವ ರೀತಿ ಸಹಕಾರದಲ್ಲಿ ನೀವು ಇವತ್ತು ಕೆಲಸ ಮಾಡಿದ್ದೀರಾ, ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿ ನೀವು ನಮ್ಗೆ ಸಹಕರಿಸಿ ಕೆಲಸ ಮಾಡಿದ್ರೆ ಜನಗಳಿಗೆ, ತೀರಾ ಬಡ ಜನಗಳಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ. ನಮ್ಮ ಅಕೌಂಟ್ ನಂಬರು ಇದೆ ನಿಮ್ಮಲ್ಲಿ. ಆ ಅಕೌಂಟ್ ನಂಬರ್ ಅಲ್ಲಿ ಇರುವಂತದ್ದು ದುಡ್ಡನ್ನ ನೀವು ಅಲ್ಲಲ್ಲೇ ಆ ಅಕೌಂಟ್ ನಂಬರ್ ಹಾಕಿದ್ರೆ ನಾನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಚರ್ಚೆ ಮಾಡಿ ಯಾವ ರೀತಿ ಇದು ಮುಂದಕ್ಕೆ ತಗೊಂಡು ಹೋಗ್ಬೇಕನ್ನೋದನ್ನ ನೋಡಿ ನಾವು ಸದಾ ಜನಗಳ ಜೊತೆ ಇರಕ್ ಸಿದ್ಧವಾಗಿದ್ದೇವೆ. ನಮ್ಮ ಸೇವೆಯನ್ನು ಮಾಡಲು ನಿಮ್ಮ ಸಹಕಾರನೂ ಬೇಕು. ಆದ್ರಿಂದ ನಾನು ಈಗ ಇನ್ ಮುಂದೆ ಬರುವಂತ ದಿನಗಳಲ್ಲೂ ಈ ಮೆಡಿಸಿನ್ ಅನ್ನ ವಿತರಣೆ ಮಾಡುವಂತ ಕೆಲಸ. ಇದು ಮೈಸೂರು ಸಿಟಿಗೆ ಮಾತ್ರ ಮಾಡ್ತಾ ಇದ್ದೀರಾ ಅಲ್ಲ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ ಸರ್? ಸರ್, ಈಗ ನಾವು ಡಿಸ್ಟಿಕ್ ವೈಸ್ ತಗೊಂಡು ಹೋಗಕ್ಕೆ ಯೋಚನೆ ಮಾಡಿದ್ರೆ ನಾವು ಡಿಸ್ಟಿಕ್ ಅಲ್ಲಿ ಇರುವಂತ ಜನಗಳಿಗೆ ಅಲ್ಲೇ ನಾವು ಕ್ರಿಯೇಟ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅಲ್ಲೇ ಒಂದು ಸಂಘಟನೆ ಮಾಡಿ ಕೇರ್ ಸೋಷಿಯಲ್ ಫೌಂಡೇಶನ್ ಅಂತ ಅಲ್ಲೂ ಮಾಡಿ ಬ್ರಾಂಚೆಸ್ಗಳು ಮಾಡಬೇಕು. ಯಾಕಂದ್ರೆ ಇಲ್ಲಿಂದ ಡಿಸ್ಟಿಕ್ ಟು ಡಿಸ್ಟಿಕ್ ಹೋಗಕ್ಕೆ ಇವತ್ತು ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಇದನ್ನು ಮೆಡಿಷನ್ದು ಒಂದು ಮಾಡ್ಬೇಕಂತ
ಯೋಚನೆ ಮಾಡಿದ್ದೀವಿ. ಮೆಡಿಷನ್ ಟೀಮು ನಮ್ಮ ಜೊತೆಲಿ ತುಂಬಾ ಸಹಕಾರದಿಂದ ಕೆಲಸ ಮಾಡ್ತಾ ಇದೆ. ಇನ್ನು ಮುಂದೆ ಇದೇ ರೀತಿ ಕೆಲಸ ಆಗುತ್ತೆ. ನಾವು ಬೇರೆ ಜಿಲ್ಲೆಯಲ್ಲೂ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. अस्सलाम वालेकुम रहमतुल्लाहि व बरकातहू। जिस तरह हम तमाम जानते हैं कि आज केयर सोशल फाउंडेशन की जानिब से यहाँ पर एक प्रेस कॉन्फ्रेंस जो है मुनाक़द की गई है, जिसके अंदर हमारे शहर मैसूर के प्रेस के नुमाइंदे यहाँ पर तशरीफ़ फरमा हैं। अर्ज़ ये करना है कि अल्हम्दुलिल्लाह 2 महीने पहले तकरीबन जैसे ये कोरोना वायरस कोविड-19 का हम तमाम को इत्तला मिली तो पूरी दुनिया बल्कि हिंदुस्तान बिलखुसूस मैसूर जिस तरह दहल गया था, जिससे आप तमाम वाकिफ हैं। तो इन हालात को मद्देनजर रखते हुए जब इतवार के दिन लॉकडाउन हुआ, इतवार के दिन जनता कर्फ्यू मुनक्कद हुआ, तो अचानक पीर से लॉकडाउन की किसी को खबर नहीं थी, तो पीर को लॉकडाउन हो गया और ये लॉकडाउन कब तक हटेगा इसकी भी कोई इत्तला नहीं थी। तो इस फिक्र को लेकर मैं हमारे जनाब अब्दुल कादिर शाहिद साहब के पास पहुंचा। जाकर मैंने आपसे बात की कि इस तरह के हालात हो गए हैं तो अब क्या करना चाहिए। तो उन्होंने मुझे कहा कि शाम तक मुझे सोचने का मौका दीजिए, कुछ भी इसके बारे में सोचकर एक अच्छा पहलू एक अच्छा कदम लेंगे बोलकर फिर मुझे शाम को बुलाया और मुख्तसर लोगों को बुलाकर आपने अल्हम्दुलिल्लाह एक बहुत अच्छी तरतीब हमें बताई कि इस लॉकडाउन के दरमियान पहले तो हम ये करते हैं कि जहां कहीं पर भी लोगों को अनाज फूड किट तकसीम किए जा रहे हैं, इनको पहले हम सेंट्रलाइज करते हैं, क्योंकि अगरचे कोई एक तंजीम दे रही है और दूसरी तंजीम को पता नहीं तो वहां पर डबलाइजिंग हो जाएगा और डुप्लीकेशन चल जाएगा। तो इस तरह की चीजों को रोकने के लिए चूंकि हंगामी तौर पर पूरा शहर बहुत सारी तंजीमें अल्हम्दुलिल्लाह हमारे शहर मैसूर के कॉर्पोरेटर अहबाब ये सब खड़े हो गए थे काम करने के लिए और बखूबी अल्हम्दुलिल्लाह निभाया है, जिसका भी हम केयर सोशल फाउंडेशन की जानिब से शुक्र अदा करते हैं। तो इस बात को मद्देनजर रखते हुए एक फौरी तौर पर जो है एक व्हाट्सएप ग्रुप क्रिएट किया गया, जिसके अंदर पहले तो सिर्फ जो तंजीमें फूड किट अनाज तकसीम कर रही थी उनको इसका हिस्सा बनाया गया और एक दूसरों को इत्तलात मौसूल करते रहे कि वहां पर पहुंचा है, वहां पर नहीं पहुंचा है, कहां पर पहुंचना है, कहां पर किसे जरूरत है। इस किस्म का जो है ग्रुप के अंदर से आपसी तस्किरा होता रहा और इसके जरिए से अल्हम्दुलिल्लाह जो मुस्तहिक हैं उनको सही फूड किट्स जो है अल्हम्दुलिल्लाह पहुंचते रहे। और देखते के देखते हमारा ये जो काम हो रहा था जनाब अब्दुल कादिर शाहिद साहब की सरपरस्ती में, इसको देखकर अल्हम्दुलिल्लाह बहुत सारे नौजवानों को ये पता चला कि हम एक किस्म का एक कोविड-19 ग्रुप बोलकर चला रहे हैं मैसूर के अंदर। तो बहुत सारों ने अपना इसके अंदर जाहिर किया, अपना इंटरेस्ट जाहिर किया और वो भी खुद जो है बाज़ात वॉलंटियर्स अहबाब थे या अपनी तंजीम थी जो लोगों के अंदर जो फूड किट तकसीम कर रहे थे। जब आकर हमसे मुलाकात किया तो अल्हम्दुलिल्लाह उनको भी हमने खुशी खुशी ग्रुप के अंदर ऐड कर लिया। फिर आपसी सबके मशवरों से ग्रुप से निकलकर बाहर एक दिन जो है बैठकर हमने तकरीबन 1 महीना या 1 महीना 5-7 दिन पहले बैठकर जो है सारे लोगों को, ग्रुप के अहबाब को, ग्रुप के मेंबर्स को और सारी तंजीमों को जो इसमें काम कर रही थी उनको बुलाया, जिसके अंदर अल्हम्दुलिल्लाह अक्सर और बेशतर तंजीमें हमारे पास पहुंचने के बाद वहां पर अल्हम्दुलिल्लाह एक मीटिंग हुई। मीटिंग के अंदर इसको फिर किस तरह से और अच्छा काम किया जाए इसकी राय लेकर, इसका मशवरा लेकर अहबाब से हमने इसको काम शुरू किया। और इसी दौरान इसके अंदर कुछ मेडिकल टीम के नौजवान भी आए हुए थे। तो फौरन हमारे सदर साहब ने कहा कि अच्छा तुम्हें ये बात कहना भूल गया कि वहां पर जब मीटिंग हुई तो मीटिंग के दौरान सबकी मुत्तफिका राय से जो है जनाब अब्दुल कादिर शाहिद साहब को केयर सोशल फाउंडेशन का सदर मुंतखब किया गया और मुझ नाचीज को जो है इसका सेक्रेटरी मुंतखब किया गया। तो इसके बाद वहां पर इसके लड़के बैठे हुए थे, नौजवान हमारे मेडिकल टीम के नौजवान बैठे हुए थे और जिम्मेदार बैठे हुए थे जो मेडिकल रेप भी हैं और जिनके खुद एजेंसीज भी हैं। इस किस्म के अहबाब भी जो है हमारी मीटिंग में आए हुए थे। तो ये मीटिंग फूड किट्स की मीटिंग होने के बाद हमने उनको एक तरफ लेकर बैठकर उनसे बात की कि आप इसके बारे में क्या करना चाहते हैं, आप इसके मेडिसिन के बारे में आप क्या नॉलेज रखते हैं और किस किस्म का काम करना आप पसंद करते हैं। तो जैसे हमने उनको बताया तो बाकायदा अल्हम्दुलिल्लाह वो नौजवान और वो साहिबान भी खड़े हो गए कि हम भी आपसे खांधे से खांधा मिलाकर जिस तरह फूड किट तकसीम कर रहे हैं इसी तरह इंशाअल्लाह हम जो है मेडिसिन किट भी
آپ کے مشورے پر اور آپ کے اس پر تقسیم کریں گے. تو الحمدللہ ایک جلد سے جلد ایک میڈیکل ونگ ہم نے تشکیل دے کر اس کے اندر جو دوائیاں مثلاً زیادہ سے زیادہ جو ہے بی پی کی، شوگر کی، پین کلرز اور گیسٹرک کے اس قسم کی دوائیوں کا جلد سے جلد ہم نے انتظام کر کے نائڈو نگر کے اندر اس کی ایک ہیلتھ ونگ بنا کر وہاں پر ہیلتھ ونگ کے نوجوانوں کو اور ان کی ٹیم کو لے کر وہاں پر ایک ذمہ داری سونپ دی گئی اور ہمارے نمبر وائرل کر دیے گئے کہ جس کسی صاحب کو بھی بلا مذہب اور بلا تفریق میڈیسن کی ضرورت ہو تو وہ ہمیں میڈیسن کو واٹس ایپ کے ذریعے آگاہ کرے. انشاءاللہ ہم یہ آگے بڑھا کر ہمارے ہیلتھ کیئر والنٹیئرز کو یہ بھیجیں گے اور اس طرح کی ایک ترتیب بنائی اور پھر کل یہ طے پایا کہ روزانہ الحمدللہ 1.5 مہینے سے 60 گھروں کو الحمدللہ ہماری دوائیاں جو ہیں پہنچ رہی ہیں، جس کے اندر ہم بلا مذہب و بلا تفریق اور ایسے مکانات بھی اس کے اندر آ گئے ہیں، لیکن ہم نے نہ اس کی اسکروٹنی کی، نہ ہم نے ایڈریس دیکھ کر کترایا کہ بھئی یہ ایم آئی جی والے ہیں، یہ فلاں ایریا والے ہیں، فلاں ایریا والے ہیں، کیونکہ اس وقت جو ہے ضرورت ہر کسی کی ہے. تو ضرورت کو مد نظر رکھتے ہوئے الحمدللہ جہاں کہیں سے بھی ضرورت کا ہمیں وہ ہوا تو ہم نے وہاں پر جو ہے الحمدللہ ہمارے لیول بیسٹ جسے کہتے ہیں وہاں تک ہم نے دوائیاں پہنچائیں. اور اس دوران الحمدللہ ہم علی جناب تنویر سیٹھ صاحب رکن اسمبلی نرسی مہاراجہ کے بھی دل سے اور کیئر سوشل فاؤنڈیشن کے تمام ممبران کی جانب سے ممنون و مشکور ہیں کہ الحمدللہ آپ بھی ہماری گروپ کا ایک حصہ تھے. ہمارے جو ہے ان رفائی کاموں کو دیکھتے ہوئے فوراً جناب عبدالقادر شاہد صاحب سے انہوں نے رابطہ کیا اور فون کر کے بتایا کہ میں اپنی جانب سے ایمبولینس ڈونیٹ کرتا ہوں جو آپ کے سوشل فاؤنڈیشن کو لیجئے اور ڈرائیور اور پیٹرول کے ساتھ میں اس کا سارا خرچ برداشت کروں گا بول کر آپ نے ایک ایمبولینس بھی جو ہے عبدالقادر شاہد صاحب کے سپرد کی تاکہ کیئر سوشل فاؤنڈیشن کے اندر جو رفائی کام ہو رہا ہے ان کے لیے استعمال کیا جائے. تو ہم ان کے بھی دل سے ممنون و مشکور ہیں. اسی طرح بہت سارے ہمارے دوست و احباب ہمارے واٹس ایپ گروپس کے اندر بھی موجود ہیں جنہوں نے کبھی بھی اپنا نام بھی ظاہر کرنا مناسب نہیں سمجھا. ہم ان کے بھی ممنون و مشکور ہیں. روزانہ جو ہے جو دوائیاں ہمارے پاس ہوتی ہیں آپ سمجھ سکتے ہیں کہ پورے شہر میسور کے اندر اگر 1.5 مہینے سے روزانہ 60 پیشنٹ کو دینا ہے تو ہزاروں لوگوں کو جو ہے اب تک دوائیات ہم نے مفت فری ڈیلیوری ان کے مقام تک پہنچا چکے ہیں. ایک میڈیکل اسٹور جاتے ہیں ہمیں پرسکرپشن لے کر تو ظاہر سی بات ہے کہ 3-4 دوائیاں ملتی ہیں اور 1-2 دوائیاں دوسرے میڈیکل اسٹور کو جانا پڑتا ہے. لیکن ان حالات میں واقعی میں اپنی جانب سے اور صدر صاحب کی جانب سے میڈیکل ٹیم والوں کو سلام پیش کرتا ہوں. جس طرح کی آپ نے اسٹریٹجی بنائی، جس طرح سے آپ نے پلان بنا کر ماشاءاللہ جس طرح سے آپ دوائیاں اب تک دیتے آ رہے ہیں جس کے لیے ہم آپ کے بہت ہی دل سے ممنون اور مشکور ہیں کہ آپ نے واقعی ایک بہت ہی نرالے انداز میں ایک اچھے انداز میں روزانہ 60 لوگوں کو دوائیاں پہنچانے کا کام کیا ہے. جہاں تک آپ لیول بیسٹ کی بات کر رہے ہیں میرا اپنا ذاتی تجربہ ہے. جی سر. یہاں میسور میں جیسے آپ کووڈ-19 میں کام شروع کیے تھے. جی سر. تو میں نے دیکھا کہ دن بدن میں اس گروپ میں دلچسپی لینے لگا کیونکہ یہاں کا کام ایک منفرد انداز میں لگا. اور جیسے ہی مجھے ایک مستحق آدمی بنور سے میرے پاس آیا کہ فلاں شکایت بولی تو میں نے میری زبان پہ آپ کی گروپ کا نام آیا تو میں نے شاید سے فون کیا. آپ کو بھی پتا ہے تو بنور کے لوگ جہاں اتنی ضرورت تھی یقین مانے آپ پر گھروں میں اناج کا دانہ تک نہیں تھا. تو الحمدللہ کووڈ-19 سے جو مدد کی گئی اس کا میں دل سے قائل ہوں. اس کے لیے میں آپ کو دلی مبارکباد دوں گا. دوسرا بات میں نے 15 دن پہلے آپ کو ایک ضرورت مند کی پرسکرپشن کی ایک چیٹی کی دوائی کے لیے درخواست بھیجی تھی آپ کو. وہ اب تک اس کا ریسپانس نہیں ملا ہے. آپ اپنے لیول بیسٹ کی بات کر رہے ہیں. جی تو اس کے بارے میں یہ کہنا چاہتا ہوں کہ میرا نمبر جو ہے وائرل ہو چکا ہے اور مجھے فونز آتے رہتے ہیں، کالز آتے رہتے ہیں. جس کسی کو بھی دوائی نہیں ملتی مجھے وہ بھی کال کرتے ہیں. وہ بھی کال کر مجھے پوچھتے ہیں کہ بھئی میں 4 دن ہوا 5 دن ہوا دوا بھیج کر وہ نہیں آئی ہیں. تو آپ کو میں دکھا سکتا ہوں کہ 1000 سے زیادہ اس وقت میرا فون کرپٹ ہو گیا. جو امپورٹنٹ جتنے بھی میرے میسیجز تھے اور امپورٹنٹ جتنا بھی میرا ڈیٹا تھا میں نے اس ڈیٹا کو ڈیلیٹ کر دیا. یہاں تک کہ سارے گروپس ڈیلیٹ کر دیے تاکہ صرف جو ہے یہ سب دیکھیے یہ سب اننون ہیں، ان کو میں جانتا نہیں. دیکھیے آپ نمبرز دیکھ سکتے ہیں یہ سب اننون نمبرز ہیں. اس طرح کے مجھے آتے ہیں. اب اس کے اندر مسئلہ یہ ہوتا ہے میں ان کو باقاعدہ یہ کہتا ہوں جب وہ فون کرتے ہیں تو برائے مہربانی آپ نے جو واٹس ایپ سے جس پرسکرپشن بھیجی ہے پھر مجھے وہ واٹس ایپ کی اسی واٹس ایپ کے اندر مجھے آپ الرٹ کیجئے تو میں اس کو فالو اپ کروں گا. میرا تو سوال آپ سے میں یہی درخواست نہیں واقعی آپ نے بہت اچھا سوال کیا.
ये सामने वालों को भी ये बहुत अच्छा होना मैसेज जाना चाहिए। इसकी वजह से। और ये- मैं आपको पहले ये बता देना चाहता हूँ, मैं कंप्लीट कर देना चाहता हूँ कि जो आपने कॉल करते हैं आप, मैं आपको भी इससे तफसील बता देना चाहता हूँ। फिर आप अगर व्हाट्सएप के अंदर सेम चीज को फॉलो करेंगे तो इमीडिएट 9 सेकेंड इंशाल्लाह उसको आपको रिप्लाई मिलेगा। ये जरूरी था ये। जी जी जी। और एक बात है इसके और मैं ये भी सोच बताना चाहता हूँ, इस तरह की अगर कोई कमी कोताही हमारे अंदर हुई है नहीं मैंने तो- दोनों बातें बताई। एक बंदर का जो था मैंने खुद देखा था। हमारी ये इस्लाह जो बातें फरमाए हुई ताकि जो है बिल्कुल कौम अच्छा काम कर सके। बिल्कुल बिल्कुल। नहीं, अभी जो बोले हैं इसके अंदर बहुत सारे मेडिसिन्स हमें नहीं दे सकते। बिल्कुल हमें क्या कर रही है इसके अंदर, बहुत सारी मेडिसिन खरीद कर दे रही मेडिकल से। हमारे पास जितनी है उनको दे सकते हैं। हार्ट का प्रॉब्लम है तो उसको उन्होंने जो मेडिसिन खा रही हमें वो देना पड़ता। जरिए बहुत सारे कई को Alternate नहीं दे सकते। अल्टरनेट हमें नहीं दे सकते। तो कहीं अगर वैसा होकर रहा तो हमारे ग्रुप में बहुत सारे लोगों से डाल रहे हैं 2800 3400 रुपए की हार्ट की टैबलेट, हाँ है। तो वो भी हमें दिला रहे हैं। अल्हम्दुलिल्लाह। कल क्यों नहीं आती है दवाई आपको करके बोले तो इसके अंदर बहुत सारी दवाई हमारे पास नहीं है, हमें मेडिकल से खरीदना पड़ता है। तो 1-2 दिन उसको रोकते हैं हमें। जो भी हमारे अंदर ग्रुप में जो साथी ले रहे हैं, बहुत सारे आज तक जितनी भी दवाई हमें देकर रहे हैं, ये जो हार्ट के जो प्रॉब्लम्स के जो मेडिसिन दे रहे हैं वो हमारे ग्रुप के साथी लेकर पैसा देकर मेडिकल से लाकर पहुंचाए। अगर कहीं एक जो नहीं रहती है दवाई वहां पे, उसे 1 दिन रुकना पड़ता है। उसके इंशाअल्लाह उसके बारे में भी हम बात करके रहे। जो मेडिसिन जहां पे मेडिकल में मिल रही है वो वहां से परचेस करके देने की कोशिश करें इंशाअल्लाह। और अल्हम्दुलिल्लाह हमारे मुखैर अहबाब जहां कहीं भी हम डाल रहे हैं जो अवेलेबल नहीं है वो भी जो है अल्हम्दुलिल्लाह देखकर, जिस तरह शाहिद साहब ने बताया, हार्ट की हो, टीबी की हो, कैंसर की हो, इस किस्म की दवाइयां भी दिलाने में अल्हम्दुलिल्लाह हमारे वॉलंटियर्स अहबाब जो है, जो ग्रुप हमारे जिनको हम एसोसिएशन मेंबर भी कह सकते हैं, वो भी अल्हम्दुलिल्लाह विदाउट बाउंसिंग एनी प्रिस्क्रिप्शन अल्हम्दुलिल्लाह काम चल रहा है। और इसी के साथ हम रिपोर्टर्स अहबाब का भी बहुत बहुत तहे दिल से शुक्रगुजार हैं कि आप अपना कीमती वक्त निकालकर हमारे पास यहाँ पर आए। और अवाम से भी हम अपील करते हैं कि अल्हम्दुलिल्लाह इसमें हमारा कोई कमाल नहीं है। पहले तो अल्लाह की जात है जिसने, अल्लाह ताला ने हमें हिम्मत दी, अल्लाह ताला ने हमें ताकत दी। और दूसरा ये आप तमाम अहबाब ही का ताउन है। किसी ने 50,000 रुपये दिए हो, किसी ने 10,000 रुपये दिए हो, किसी ने अल्लाह के नाम पर 100 रुपये दिए हो या 10 रुपये भी दिए हो, अल्हम्दुलिल्लाह अल्लाह के पास जो है परसेंटेज नहीं है। अल्लाह के पास तो जो है सब इक्वल है। 50,000 वाला भी इक्वल है, 10 रुपये वाला भी इक्वल है। आप ही लोगों की इमदाद, आप ही लोगों की जो है ताउन रहा, जिसकी वजह से अब तक अल्हम्दुलिल्लाह लाखों रुपयों में हम दवाइयां जरूरतमंदों को पहुंचाने में कामयाब हुए हैं। अब हमारा, मैं रिपोर्टर्स अहबाब से ये अपील करता हूं, ये दरख्वास्त करता हूं आजिजाना मोदोबाना, बराए करम आप जो वीडियो बनाते हैं उसके नीचे हमारे केयर सोशल फाउंडेशन के मेरा नंबर हो, चाहे हमारे सदर साहब शाहिद साहब का नंबर हो, दोनों नंबर भी आप दे सकते हैं। हम दोनों को भी कॉल कर सकते हैं। ऐसा नहीं कि हम ऑर्डर्स कर बैठे हुए हैं, दूसरे वॉलंटियर्स अहबाब को कॉल जाएंगे, खुद बजात हम कॉल लेंगे, जरूरत पड़ी तो खुद बजात हम वहां पर पहुंचेंगे। पहुंचकर जो है हमारी जात से इंशाल्लाह हम उधर दवाइयां देने की ये करेंगे। तो हम आपसे अपील करते हैं कि हमारा अकाउंट नंबर भी नीचे आप दे दें और हमारे फोन नंबर भी दे दें। जो कोई अहबाब हमें अकाउंट नंबर लेकर हमें ताउन करना चाहते हैं वो ताउन भी कर सकते हैं। और जो कोई अहबाब हमारा नंबर लेकर हमसे कुछ मतलब केयर सोशल फाउंडेशन की जानिब से मुस्तहिकों को कुछ पहुंचाने के लिए, उनकी जरूरत पूरा करने के लिए हमें कॉल करना चाहते हैं तो आपका भी इस्तकबाल है। इतना कहते हुए रमजान मुबारक का आखिरी अशरा, और बल्कि तकरीबन रमजान मुबारक खत्म ही हो गया है, इसके लिए हम तमाम हमारे नाजरीन को और शहर मैसूर को ईद की ढेर सारी शुभकामनाएं और मुबारकबादी देते हैं कि अल्लाह ताला इस ईद को हम तमाम मुसलमानों को, मोमिनों को मुबारक फरमाए। और इसी तरह इस रमजान की ईद की बरकत से अल्लाह तबारक व तआला इस दुनिया के अंदर जो ये कोविड-19 कोरोना जैसी वबा फैली हुई है इसको जड़ से खत्म फरमा दे और ईद के बाद अल्लाह तबारक व तआला हालात को मामूल पर लाए, ताकि तमाम जिंदगियां, जितनी भी जिंदगियां इसके अंदर जो है इफेक्ट हो चुकी हैं, हस्बे मामूल पर आकर जो है आसान के साथ जिंदगी गुजार सके। इतना कहते हुए हम फिर से एक बार मीडिया वालों का शुक्रिया अदा करते हुए अपनी बात खत्म करते हैं। अस्सलाम वालेकुम रहमतुल्लाहि व बरकातुहू।